ಹಾರಾಡು ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಬರಬೇಕು ಬರಬೇಕು. ತುಂಬ ದಿನ ಆಯಿತು ನಿಮ್ಮನ್ನು ನೋಡಿ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು? ಓ, ನನಗೇನು, ಯಾವಾಗಲೂ ಚೆನ್ನಾಗೇ ಇರ್ತೀನಿ. ನಿಮ್ಮ ಮಗಳು ಅಳಿಯ ಹನಿಮೂನ್ಗೆ ಹೋಗಿದ್ರಲ್ಲ, ಅದ್ರ ಬಗ್ಗೆ ವಿಚಾರಿಸ್ಕೊಂಡು ಹೋಗೋಕೆ ಬಂದಿದ್ದೀರಾ? ಅದು ನಮ್ಮ ಜಾನಕಿ ನೋಡಿ ತುಂಬ ದಿನ ಆಗಿತ್ತಲ್ಲ, ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹಾಗೆ ದೀಪಾವಳಿ ಹಬ್ಬಕ್ಕೆ ಮಗಳನ್ನು ಅಳಿಯನ್ನು ಮನೆ ಕರೆಯೋಣ ಅಂತ ಬಂದೆ. ಏನು, ಮಗಳನ್ನು ಅಳಿಯನ್ನು ಮನೆ ಕರೆಯೋದಕ್ಕೆ ನೀವು ಒಬ್ಬರೇ ಬಂದಿದ್ದೀರಾ? ಅದು ಜಾನಕಿ ಅವರಪ್ಪ ಇನ್ನೇನು ಬಂದ್ಬಿಡ್ತಾರೆ. ಅಲ್ಲ, ಹಾಗಲ್ಲ. ಲೇ ಚಂದ್ರಿ, ನನ್ನ ಮೊದಲನೇ ದೀಪಾವಳಿಗೆ ನನ್ನ ತವ್ರ ಮನೆಯಿಂದ ಹೇಗೆ ಬಂದಿದ್ರೆ? ಅಯ್ಯೋಯ್ಯೋ, ಅದು ಯಾಕೆ ಕೇಳ್ತೀರಾ ಅಕ್ಕವ್ರೆ? ಒಳ್ಳೆ ಜಾತ್ರೆ ಥರ ಬಂದಿದ್ರು. ಅಶೋಕಣ್ಣಂಗೆ ಹೊಸ ಬಟ್ಟೆ, ಉಂಗುರ, ಮನೆಯವ್ರಿಗೆಲ್ಲ ಉಡುಗೊರೆಗಳು, ಇನ್ನೂ ಏನೇನೋ ತಕ್ಕೊಂಬಂದಿದ್ರು ಅಲ್ವಾ? ಅದು ಅಪ್ಪ ಹೆಂಗೆ ಮಗಳ ಮೇಲಿರೋ ಪ್ರೀತಿ ಕಣೆ. ಆದರೆ ಪಾಪ ನೋಡು, ಇವರೊಬ್ಬರೇ ಬಂದಿದಾರಲ್ಲ. ಜಾನಕಿ ಅಪ್ಪಂಗೆ ಜಾನಕಿಗಿಂತ ಮುಖ್ಯವಾಗಿರೋ ಕೆಲಸ ಏನಿತ್ತೋ ಏನೋ. ಸರಿ, ನಾನಿನ್ನು ಹೊರಡ್ತೀನಿ. ಅರೆ, ಇನ್ನೂ ಒಂದು ಸ್ವಲ್ಪ ತಿರಿ. ಪರವಾಗಿಲ್ಲ ಪರವಾಗಿಲ್ಲ, ನಾ ಬರ್ತೇನೆ. ಅಮ್ಮ, ಎಲ್ಲಿಗೆ ಹೊರಟೆ? ಜಾನಕಿ, ನಿಮ್ಮ ಅಪ್ಪನ ಜೊತೆ ನಾನು ಆಮೇಲೆ ಬರ್ತೀನಿ. ಅರೆ ಜಾನಕಿ, ಬಂದ್ಬಿಟ್ಟಿದ್ದೀರಾ? ಹ್ಞೂ ಮಾವ. ಈಗರು ಯಾವಾಗ ಬಂದ್ರಿ? ಏನು ಇಷ್ಟು ಬೇಗ ಹೊರಟು ಬಿಟ್ಟಿದ್ದೀರಾ? ಅದು ರಾಮು ಅವ್ರನ್ನೂ ಜಾನಕಿನೂ ಹಬ್ಬಕ್ಕೆ ಕರೆಯೋಣ ಅಂತ ಬಂದಿದ್ದೆ. ಎಲ್ಲಿ ನಿಮ್ಮ ಮನೆಯವ್ರು ಬರಲಿಲ್ವಾ? ಇಲ್ಲ, ಅವ್ರು ಇನ್ನೇನು ಬಂದ್ಬಿಡ್ತಾರೆ. ನಾನು ಅವ್ರ ಜೊತೆನೇ ಆಮೇಲೆ ಬರ್ತೀನಿ. ಇರಿ, ಆರಾಮಾಗಿ ರೆಸ್ಟ್ ತಗೊಳ್ಳಿ ನೀವು. ಓಕೆ ಜಾನಕಿ, ಎಷ್ಟೊತ್ತಾಯ್ತಮ್ಮ ಬಂದು? ಈಗ ಸ್ವಲ್ಪ ಹೊತ್ತು ಅಷ್ಟೇ ಮಾವ. ಸಾಹೇಬ್ರೆ, ಅದು ನಾನು ಅದರ ಬಗ್ಗೆ ಮಾತಾಡೋದಕ್ಕೆ ನಾನೇ ರಾಮನ್ ಕರ್ಕೊಂಡು ನಿಮ್ಮ ಮನೆಗೆ ಬರೋಣ ಅಂತ ಅಂದ್ಕೊಂಡಿದ್ದೆ. ನನಗೆ ನನ್ನ ಮಗ ರಾಮ ಮತ್ತು ಸೊಸೆ ಜಾನಕಿ ಅವ್ರ ಜೊತೆ ಮೊದಲನೇ ದೀಪಾವಳಿ ಆಚರಣೆ ಮಾಡಬೇಕು ಅಂತ ಆಸೆ. ಸಹಜ, ನಿಮಗೂ ಆಸೆ ಇದ್ದೇ ಇರುತ್ತೆ. ಅದಕ್ಕೆ ಎರಡೂ ಕುಟುಂಬದವರು ಒಟ್ಟಿಗೆ ಸೇರಿ ಇಲ್ಲೇ ಹಬ್ಬ ಆಚರಣೆ ಮಾಡಿದ್ರೆ ಹೇಗೆ? ಬೇಡ ಸಾಹೇಬ್ರೆ, ಹೊಸದಾಗಿ ಮದುವೆ ಆಗಿರೋ ದಂಪತಿಗಳು ಮೊದಲನೇ ದೀಪಾವಳಿನ ಹೆಣ್ಣಿನ ತವ್ರ ಮನೇಲಿ ಆಚರಿಸೋದ ಸಂಪ್ರದಾಯ. ನಾವು ಬಡವರಾಗಿದ್ರು ನಮಗೆ ನಮ್ಮ ಮಗಳ ಬಗ್ಗೆ ಪ್ರೀತಿ ಕಾಳಜಿ ಎಲ್ಲ ಇದೆ. ಆದರೂ ಸಂಪ್ರದಾಯ ಅಂತ ಒಂದಿದೆಯಲ್ಲ ಸಾಹೇಬ್ರೆ. ನೀವು ಹೇಳೋದು ಸರಿನೇ. ಈಗ ನೀವು ನನ್ನ ಒಡ ಹುಟ್ಟಿದ ತಂಗಿ ಅಂತ ಅನ್ಕೊಳ್ಳಿ. ನಾವೆಲ್ಲ ಒಂದೇ ಮನೇಲೇ ಇದ್ದೀವಿ ಅಂತ ಅಂದ್ಕೊಳ್ಳಿ.
ಆಗ ಹಬ್ಬನ ಎಲ್ಲಿ ಆಚರಣೆ ಮಾಡ್ತೀರಿ? ಅದು ಹಾಗಲ್ಲ. ಅಮ್ಮ ಮಾವ ಇಷ್ಟು ಹೇಳ್ತಿದ್ದಾರೆ. ಅಮ್ಮ ಪ್ಲೀಸ್ ಅಮ್ಮ ಹ್ಞೂ ಅನ್ನು, ನನಗೋಸ್ಕರ ಹ್ಞೂ ಅನ್ನು. ಅಪ್ಪನೂ ಗ್ಯಾರಂಟಿ ಇದಕ್ಕೆ ಒಪ್ಕೋತಾರೆ. ಪ್ಲೀಸ್ ಅಮ್ಮ, ಹಬ್ಬ ಎಲ್ಲರೂ ಒಟ್ಟಿಗೆ ಸೆಲೆಬ್ರೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಹೌದಮ್ಮ, ಅಣ್ಣನಾಗಿ ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ಒಪ್ಕೊಳ್ಳಿ. ಸರಿ. ವಾವ್ ಸೂಪರ್. ಹಾಗಿದ್ರೆ ಅಪ್ಪಂಗೂ ಇಲ್ಲೇ ಬರಕ್ಕೆ ಹೇಳ್ತೀನಿ. ಸರಿ, ನೀವು ಇಲ್ಲೇ ಊಟ ಮಾಡ್ಕೊಳ್ಳಿ. ಸಾರ್ಥಕ, ಬಿರ್ಬಿರ್ನೆ ಊಟಕ್ಕೆ ತಯಾರಿ ಮಾಡಿ, ನೀವು ವಿಶ್ರಾಂತಿ ತಗೊಳ್ಳಿ. ಅಮ್ಮ, ನಾನು ನಿಮ್ಗೆ ಸಹಾಯ ಮಾಡ್ತೀನಿ. ಅಕ್ಕ ಇದು ಏನಕ್ಕ ಹಿಂಗಾಗೋಯ್ತು? ನಂದಿತಾ ಅವ್ರೆ, ಅಮ್ಮ ನಿಮ್ಮ ಹತ್ರ ಏನಾದ್ರು ಹೇಳಿದ್ರಾ? ನನ್ನ ಹತ್ರನಾ? ಹಾಗೇನೂ ಇಲ್ವಲ್ಲ. ಯಾಕೆ? ಏನೂ ಇಲ್ಲ. ನನ್ನ ಹತ್ರ ಮಾತಾಡಬೇಕಾದ್ರೆ ಅಮ್ಮ ಚೆನ್ನಾಗೇ ಇದ್ರು. ಇದಕ್ಕೆ ತಂಗೆ ಹೊರಡ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ನಿಮ್ಮ ಹತ್ರ ಏನಾದ್ರು ಹೇಳಿದ್ರಾ ಅಂತ ಕೇಳಿದೆ. ಇಲ್ಲ ಇಲ್ಲ, ನನ್ನ ಹತ್ರ ಏನು ಹೇಳ್ತಾರೆ, ಸುಮ್ಮನೆ ಮಾತಾಡ್ತಿದ್ರು ಅಷ್ಟೇ. ಓ ಓಕೆ. ಬಾಯ್ತವೆ, ನೆಕ್ಲೆಸ್ ಟ್ರೈ ಮಾಡಿದ್ರಾ? ಇಷ್ಟ ಆಯ್ತಾ? ಓ, ಟ್ರೈ ಮಾಡಿದೆ, ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ನನ್ನದವ್ರೆ, ಇದೇನಾ ನೆಕ್ಲೆಸ್? ಹಾಂ, ಇದೆ. ಎಲ್ಲಿತ್ತು ಅದು? ನಾನು ಟ್ರೈ ಮಾಡಿದ್ಮೇಲೆ, ಮೈ ಗಾಡ್, ಅದು ಈ ಚಂದ್ರಿ, ನಾನು ಆ ನೆಕ್ಲೆಸ್ನ ಟ್ರೈ ಮಾಡಿದ್ಮೇಲೆ ನಾನು ಒಂದ್ಸಲ ಹಾಕೊಂಡು ನೋಡ್ತೀನಕ್ಕ ಅಂತ ತೊಗೊಂಡೋದವಳು ಎಲ್ಲೇ ಬಿಸಾಕಿದ್ದೆ. ಇವಳೇ ಎಲ್ಲೋ ಇಟ್ಟಿರಬೇಕು. ಜಾನಕಿ, ಕೊಡು. ಥ್ಯಾಂಕ್ಸ್. ಹುಷಾರು ನಂದಿತಾ ಅವ್ರೆ, ಇದೇನೋ ನಾರ್ಮಲ್ ನೆಕ್ಲೆಸ್, ಕಳೆದೋದ್ರೂ ಪರವಾಗಿಲ್ಲ. ಆದರೆ ಹೀಗೆ ಇದ್ದರೆ ಜೀವನದಲ್ಲಿ ಏನೇನೋ ಕಳ್ಕೊಬೇಕಾಗತ್ತೆ. ಸರಿ, ನಾನು ಬರ್ತೀನಿ. ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಅಕ್ಕ, ಅವಳು ಟೀಚರು. ನೀವು ಏನೇ ಕೆಲಸ ಮಾಡಿದ್ರು ಒಸಿ ನೋಡ್ಕೊಂಡು ಮಾಡಬೇಕು ತಾನೆ. ಪೈಲ್ವಾನ, ಗೊತ್ತು ಕಲ ನಂಗೆ. ಅಪ್ಪಯ್ಯ ಆಶೀರ್ವಾದ ಮಾಡಿ. ಯಾವಾಗ ಬಂದ್ರಿ? ಹೆಂಗಿತ್ತು ಹನಿಮೂನು? ವಾ, ಬೊಂಬಾಟಾಗಿತ್ತು. ಮಧ್ಯಾಹ್ನ ಬಂದ್ವಿ. ನೀವೆಲ್ಲ ಹೋಗ್ಬಿಟ್ಟಿದ್ರಿ? ಇಲ್ಲೇ ಇವನಿ ಒಂದೊಂದೇ ಈ ಸ್ಕೂಲ್ಗೆ ಭೇಟಿ ನೀಡುಮ ಅಂತ ಓಡಾಡ್ತಾನೆ ಇವನಿ. ಅಪ್ಪಯ್ಯ, ಈ ಸ್ಕೂಲಲ್ಲ, ಸ್ಕೂಲು. ಅಲ್ಲ, ನೀನು ಹಂಗೆ ಹೇಳ್ತೀಯ ಅಂತ ಹೇಳಕ್ ಹೋದ್ರೆ ದೊರೆ ನನ್ನೇ ತಿಂತಾವ್ರೆ. ಸರಿ ಅಪ್ಪಯ್ಯ, ಇನ್ಮ್ಯಾಕೆ ನೀವೆಲ್ಲೇ ಹೋದ್ರು ಕೋಟ್ ಹಾಕ ಹೋಗಿ. ಕೋಟ? ಹ್ಞೂ. ಟಾನ್ ಟಡಾನ್. ಎಲ್ಲಪ್ಪ ಇಲ್ವನ ಕೋಟೆಲ್ಲ ತಂದ್ಬಿಟ್ಟಿದೀಯಾ? ಹ್ಞೂ ಅಪ್ಪಯ್ಯ, ಈ ರಾಜಕಾರಣಿಗಳೆಲ್ಲ ಹಾಕತ್ತಾರಲ್ಲ, ಹಂಗೆ ತಗೊಳ್ಳಿ, ನೀವು ಹಾಕೊಳ್ಳಿ. ಯಾರು ಹಾಕಂತಾರೋ ಬಿಡ್ತಾರೋ ನಂಗೆ ಗೊತ್ತಿಲ್ಲ. ನನ್ನ ಮಗ ತಂದು ಕೊಟ್ಟವನೇ, ನಾನು ಹಾಕೋತೀನಿ.
ನೀವು ಹೋಗು, ಊಟ ಮಾಡ್ಕೊ ಹೋಗು. ಅಪ್ಪಯ್ಯ ನೀವು? ನನಗೆ ಸಾನೆ ಹಸುವಾಗಿತ್ತು, ಮಾಡಿಬಿಟ್ಟಕ್ಕಲ್ಲ. ಆಮೇಲೆ ರಾಮ, ಜಾನಕಿಯವ್ರ ಅಮ್ಮ ಬಂದವ್ರೆ, ನಾಳೆ ನಿನ್ನ ಹಬ್ಬ ಕರೆಯೋಕ್ಕೆ. ನಾನು ಎಲ್ಲ ಸೇರಿ ಹಬ್ಬ ಇಲ್ಲೇ ಮಾಡುವ ಅಂತ ಹೇಳ್ಬಿಟ್ಟಿವ್ನಿ. ಅಪ್ಪಯ್ಯ ಒಳ್ಳೆ ಕೆಲಸನೇ ಮಾಡ್ತೀರಿ ಬಿಡಿ. ನೀನು ರೂಮ್ನಾಗೆ ಅವ್ರೆ, ಹೋಗೋಗು ಮಾತಾಡ್ಸು. ಸರಿ ಅಪ್ಪ. ಓಹೋ ಮಾವ, ಬನ್ನಿ ಬನ್ನಿ. ಯಾಕೆ ಲೇಟು? ಒಂದು ಸ್ವಲ್ಪ ಕೆಲಸ ಆಯ್ತು ಅಳಿ ಅಂದರೆ. ಚೆನ್ನಾಗಿದ್ದೀರಾ? ವಾಹ್, ನಾನು ಬಂಬಟ್ಟಾಗಿದ್ದೀನಿ. ನೀವು? ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಹಬ್ಬ ಕರೆಯೋಕ್ಕೆ ಅಂತ ಕಳಿಸ್ಕೊಟ್ರೆ ಮನೆಯಲ್ಲೇ ಉಳಿಸ್ಕೊಂಡ್ಬಿಡೋದ? ಅಯ್ಯೋ, ಅದು ಅಪ್ಪಯ್ಯ ಎಲ್ಲ ಇಲ್ಲೇ ಒಟ್ಟಿಗೆ ಹಬ್ಬ ಮಾಡಮ್ಮ ಅಂತ ಹೇಳ್ಬಿಟ್ರು. ಭಾಳ ಒಳ್ಳೇದು. ನನಗೂ ಸಾಹೇಬ್ರ ಜೊತೆ ಹಬ್ಬ ಆಚರಿಸ್ಬೇಕು ಅಂತ ಆಸೆ ಇತ್ತು. ಎಲ್ಲಿ ಎಲ್ಲರೂ? ಅತ್ತೆ ಜಾನಕಿ ಅವ್ರ ಜೊತೆಗವ್ರೆ. ತಡ್ರಿ, ನೀವು ಬಂದಿದ್ದೀರ ಅಂತ ಹೇಳ್ತೀನಿ. ಏ ಬೇಡ ಬೇಡ, ಜಾನಕಿ ಹತ್ರ ನಾನು ಬೆಳಿಗ್ಗೆ ಮಾತಾಡಿದ್ದೀನಿ. ನಾನು ಸಾಹೇಬ್ರ ಹತ್ರ ಮಾತಾಡ್ತೀನಿ. ಮಾವ ಬ್ಯಾಗ್ ಕೊಡಿ ನಂತ. ಏ ಪರವಾಗಿಲ್ಲ ಬಿಡಿ. ಮಾವ ಕೊಡೆ ಯಾವುದು? ಅಪ್ಪಯಿಂದ ಎಡಗಡೆ ಕೊಣೆ, ಮಾವ ನೀವು ಬಲಗಡೆ ಉಳ್ಕೊಳ್ಳಿ. ಸರಿ. ಆಮೇಲೆ ಅತ್ತೆಗೆ ನೀವು ಬಂದಿದ್ದೀರಾ ಅಂತ ಹೇಳ್ತೀನಿ. ಅವ್ರು ಊಟ ಮಾಡೋರು ಇಲ್ವಾ, ಒಟ್ಟಿಗೆ ಊಟ ಮಾಡೋರು ಅಂತೆ. ಸರಿ ಸರಿ. ಜಾನು, ನೀವು ಹನಿಮೂನ್ಗೆ ಹೋಗುವಾಗ ನಂದಿತಾ ಇನ್ನೂ ತೊಂದರೆ ಮಾಡಲಿಲ್ಲ ತಾನೆ? ಇಲ್ಲಮ್ಮ, ಯಾಕೆ ಹೀಗೆ ಕೇಳ್ತಿದ್ಯಾ? ಯಾಕೂ ಇಲ್ಲ, ಹಾಗೆ ಸುಮ್ಮನೆ ಕೇಳಿದೆ. ಜಾನು, ನೀನು ಓಕೆ ಅಲ್ವಾ? ಚೆನ್ನಾಗಿದ್ಯಾ ತಾನೆ? ಅಮ್ಮ, ಇನ್ನೂ ಎಷ್ಟು ಸಲ ಅಂತ ಇದೇ ಪ್ರಶ್ನೆ ಕೇಳ್ತೀಯಾ? ನಾನು ಚೆನ್ನಾಗೇ ಇದ್ದೀನಿ. ನನ್ನ ಮನ್ಸಿಗೆ ಯಾಕೋ ಸ್ವಲ್ಪನೂ ಸಮಾಧಾನ ಇಲ್ಲ ಕಣೆ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗಿದ್ದಿದ್ರೂ ಪರವಾಗಿರಲಿಲ್ಲ. ಇಂಥ ದೊಡ್ಡ ಮನೇಲಿ. ಅಮ್ಮ, ನಿನ್ನ ಹೇಗೆ ಸಮಾಧಾನ ಮಾಡಲಿ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ನಿಜವಾಗ್ಲೂ ಚೆನ್ನಾಗಿದ್ದೀನಿ. ನೀನು ಈ ಮನೆಯವರೆಲ್ಲರೂ ಹೇಗಿದ್ದಾರೆ ಅಂತ ಲೆಕ್ಕ ಹಾಕ್ತಿದ್ಯಾ. ಆದರೆ ನಾನು ರಾಮೂರು ನನ್ನ ಜೊತೆಗಿದ್ದಾರಲ್ಲ ಅನ್ನೋ ಖುಷಿಲಿದ್ದೀನಿ. ಅವರನ್ನ ಚೆನ್ನಾಗೇ ನೋಡ್ಕೋತಿದ್ದಾರಮ್ಮ, ನೀನೇನು ಚಿಂತೆ ಮಾಡಬೇಡ. ಮಾತಾಡ್ತಾ ಇದ್ದೀರಾ? ಮಾತಾಡಿ ಮಾತಾಡಿ. ಇಲ್ಲ ಅಳಿಯಂದ್ರೆ, ಬನ್ನಿ. ಹೇಗಿದ್ದೀರಾ? ವಾಹ್, ಅತ್ತೆ ನಿಮ್ಮ ಬಾಯಿಂದ ಅಳಿ ಅಂದರೆ ನಸ್ಕೊಬಿಟ್ನಲ್ಲ, ಸ್ಯಾನೆ ಖುಷಿ ಆಗೋಯ್ತು ಬಿಡಿ. ಈಗ ತಾನೇ ಮಾವ ಬಂದರು. ಓ, ಅವ್ರು ಬಂದ್ರಾ? ಬರ್ತೀನಿ ಜಾನು. ಇಲ್ಲ ಇಲ್ಲ, ಅವರನ್ನು ಕರೆಯೂ ಕೇಳಲಿಲ್ಲ, ನಾನೇ ಹೇಳ್ದೆ ಅಷ್ಟೇ. ಅರ್ಥ ಆಯಿತು. ಬನ್ನಿ, ನೀವು ಮಲ್ಕೊಳ್ಳಿ. ಅತ್ತೆ ಬೇಕಾರೆ ನೀವು ಇನ್ನೂ ಹೊತ್ತು ಮಾತಾಡಿ, ಬೇಕಾದ್ರೆ ನಾನೇ ಹೋಯ್ತೀನಿ. ಪರವಾಗಿಲ್ಲ, ನೀವು ಮಲ್ಕೊಳ್ಳಿ, ನಾವು ಬೆಳಗ್ಗೆ ಮಾತಾಡ್ತೀವಿ. ಅತ್ತೆ ಬೇಕಾದ್ರೆ ನೀವು ಇಲ್ಲೇ ಮನೆ ಕಳಿ, ನಾವು ಹೋಯ್ತೀವಿ. ಅಳಿಯಂದ್ರೆ ಸುಮ್ಮನೆ ತಮಾಷೆ ಮಾಡಬೇಡಿ. ನೀವು ಬನ್ನಿ ಮಲ್ಕೊಳ್ಳಿ. ಬರ್ತೀನಿ ಜಾನು. ಗುಡ್ ನೈಟ್. ಗುಡ್ ನೈಟ್ ಅಮ್ಮ. ಮಲ್ಕೊಳ್ಳಿ. ಅಲ್ಲ, ಅತ್ತೆ ಯಾಕೆ ನಾಚಿಕೆ ಹೋದ್ರು? ಅವರು ನಿಮ್ಮನ್ನ ಅಳಿಯಂದ್ರೆ ಅಂತ ಕರೆದಿದ್ದು ನಾಚಿಕೆ ಆಯ್ತಂತೆ. ವಾ, ಹಂಗ? ರಾಮವ್ರೆ, ಮಾವ ಒಳ್ಳೆ ಕೆಲಸನೇ ಮಾಡಿದ್ರು. ಇಲ್ಲ ಅಂದಿದ್ರೆ ನಾವಿಬ್ಬರೇ ಹೋಗಿ ಅಮ್ಮನ ಮನೇಲಿ ಹಬ್ಬ ಆಚರಿಸ್ಕೊಂಬರ್ಬೇಕಾಗಿತ್ತು. ಅಪ್ಪಯ್ಯ ಒಳ್ಳೆ ಕೆಲಸನೇ ಮಾಡಿದ್ರು. ಎಲ್ಲರ ಜೊತೆ ಹಬ್ಬ ಮಾಡೋ ಮಜಾನೇ ಬೇರೆ. ನಾಳೆ ಎದ್ದು ತುಂಬ ಕೆಲಸಗಳಿದೆ ಮಾಡೋಕ್ಕೆ. ನಿಮಗೂ ಪ್ರಯಾಣ ಮಾಡಿ ಆಯಾಸ ಆಗಿರ್ತೈತೆ. ಬರ್ನೇ ಮನೆ ಕಳಿ. ಗುಡ್ ನೈಟ್. ಹಾಂ, ಗುಡ್ ನೈಟ್. ಹಾಂ, ಹಾಕ್ಲಾ ಹಾಕ್ಲಾ ಬಾಬು? ಅಯ್ಯೋ ಬಾ. ಓ ಹಂಗೆ ಬಾ 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 ಬಾ.
ಸುಮ್ಮನೆ ನಿಂತ್ಕೊಂಡು ನೋಡ್ತಾರ ಹಂಗೆ ನೋಡ್ತಿರ್ಲಾ. ಲೈ ಬಾಬು ಹಾಕು 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 ಹಾಕು. ಅಯ್ಯೋ ನೀನ್ ಲೈ ಬಾಬು ಏಟ್ ಕಿತ್ತೇಳಿದ್ರೆ ಒಳ್ಳೆ ಪೆದ್ದನಂಗೆ ಆಡ್ತೀಯಲ್ಲ. ಹಾಂ ಲೈ 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 ಕತ್ತಿ ಕೈ ಹಾಕೋಬಿಟ್ಟು ಖಾಲಿ ಕೈ ಹಾಕ್ಲಾ. ಲೈ ಲೈ ಬಾಬು 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 ಹೋಗ್ ಆಟ ಹೇಳು ಕೊಟ್ರು ಮಣ್ಣು ಮುಗ್ತಿಯಲ್ಲ ನೀನು. ಸರಿ ಉಸ್ತಾದ್, ನಿಮ್ಮ ಆಶೀರ್ವಾದ ನಂಗಿರ್ಲಿ. ಇವಾಗ ನಾನು ಆ ಕಡೆ ಇಳಿತೀನಿ. ಲೈ ಬರ್ಲಾ. ರಾಮೋರೆ 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 ನೀನ್ ಲೈ ನಂತವನೇ ಆಟ ಆಡ್ತೀಯಾ? ನಮ್ಮವ್ರು ಎಲ್ಲರನ್ನೂ ಸೋಲಿಸ್ಬಿಡ್ತೀಯಾ? ಈ ಕಿತ ನಿನ್ನ ಬಿಡಕ್ಕಿಲ್ಲಕಲ್ಲ. ರಾಮೋರೆ 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 ಅಯ್ಯಯ್ಯೋ ಜಾನಕಿ ಅವ್ರೆ, ನೀವಾ? ಅಲ್ಲ ನೀವ್ಯಾಕೆ ಆ ಕಡೆಗೆ ಬರಕ್ ಹೋದ್ರಿ? ಏನು ಅಖಾಡನ? ಅಯ್ಯೋ ನಾನು ಇಟ್ಟೊತ್ತು ಕನ್ಸು ಕಾಣ್ತಿದ್ನಾ? ಥೋ, ಹಂಗಾರೆ ನಾನಿಟ್ಟೊತ್ತು ನಿಮ್ಮ ಜೊತೆ ಕುಸ್ತಿ ಆಡಿದ್ನಾ? ಅಯ್ಯೋ ದೇವ್ರೆ. ಅಲ್ಲ ನೀವ್ ಯಾಕೆ ಇಲ್ಲಿ ಬರೋಕ್ ಹೋದ್ರಿ? ಅಯ್ಯೋ ಇದೊಳ್ಳೆ ಸರಿ ಆಯ್ತು. ನಮ್ಮ ರೂಮಿಗೆ ನಾನು ಬರಬಾರ್ದಾ? ಹಂಗಲ್ಲ. ಸರಿ ಸರಿ ಕನ್ವರ್ಸ್ ಸಾಕು, ಎದ್ದೇಳಿ. ಹ್ಯಾಪಿ ದೀಪಾವಳಿ. ಅದೇ ಸೇಮ್ ಸೇಮ್. ಶೇಮ್ ಶೇಮ್ ಅಲ್ಲ, ಅದು ಸೇಮ್ ಟು ಯು. ಹಾಂ ಅದೇ ಅದೇ ಸೇಮ್ ಟು ಯು. ಸರಿ ಬೇಗ ರೆಡಿಯಾಗಿ, ಇಲ್ಲ ಮಾವ ಬೈತಾರೆ. ಸಾಹೇಬ್ರೆ, ನಾನು ಕಾಫಿಗೆ ಸಕ್ಕರೆ ಹಾಕಿ ಕುಡ್ದಿದ್ದು ನಮ್ಮ ಮನೆಯೊಳಗೆ ಏನಾದ್ರು ಗೊತ್ತಾದ್ರೆ ತಾಂಡವ ತಾಂಡವ ಆಗ್ಬಿಡ್ತಾಳ ಅಷ್ಟೇ. ಓ ನೋಡಿ ನೋಡಿ, ಹಬ್ಬದ ದಿವಸ ಎಷ್ಟೊತ್ತಿಗೆ ಎದ್ದು ಬರ್ತಾ ಇದ್ದಾನೆ ಅಂತ. ಅಪ್ಪಯ್ಯ ಹ್ಯಾಪಿ ದೀಪಾವಳಿ. ಮಾವಯ್ಯ ಹ್ಯಾಪಿ ದೀಪಾವಳಿ. ಓ ಹ್ಯಾಪಿ ದೀಪಾವಳಿ. ನೋಡಿದ್ರ ಯಾಕೆ ಲೇಟ್ ಆಗಿದ್ದೆ ಅಂತ ನಾನು ಕೇಳ್ಬಿಡ್ತೀನಿ ಅಂತ ವಿಶ್ ಮಾಡಿಬಿಟ್ಟು ಮಾತನ್ನ ಮಾಡಿಸ್ಬಿಟ್ಟ ಬಡ್ಡಿಯಿಂದ. ಹಂಗಲ್ಲ ಅಪ್ಪಯ್ಯ. ಸುಮ್ಕಿರ್ಲ, ಆಗಲೇ ಎಲ್ಲರೂ ಎದ್ದು ರೆಡಿ ಆಗವ್ರೆ. ನೀನು ಅಶೋಕನೆಯ ಗಪ್ ಪಿಶಾಚಿಗಳು, ನೀವು ಸ್ನಾನ ಮಾಡ್ಕೊಂಬರಲ್ಲ. ಸಾಹೇಬ್ರೆ, ಇವತ್ತು ಎಣ್ಣೆ ಸ್ನಾನ ಆಗ್ಬೇಕಲ್ಲ. ಅಪ್ಪಯ್ಯ ಹಂಗಾರೆ ನಾನು ಕೆಲಸ ಮಾಡ್ತೀನಿ. ಏನು ಹೇಳ? ಸೀದಾ ಗಲ್ಡಿ ಮನೆಗೆ ಹೋಗ್ಬಿಟ್ಟು ಆಮ್ಯಾಗ ಸ್ನಾನ ಮಾಡ್ತೀನಿ. ಯಾಕೆ ಗಲ್ಡಿ ಮನೆಗೆ ಆಮೇಲೆ ಹೋದ್ರೆ ಆಗಿಲ್ಲ? ಅಲ್ಲ, ಎಣ್ಣೆ ಹಚ್ಕೊ ಹೋಗಿ ಮತ್ತ್ಯಾಕೆ ಮೈಯೆಲ್ಲ ಮಣ್ಣು ಮಾಡ್ಕೊಳ್ಳೋದು ಅಂತ. ಅದು ಅಲ್ಲದೆ ಕನ್ಸಾಗ ಗರಡಿ ಬಂದ್ಬಿಟ್ಟಿತ್ತು. ಒಂದು ಹೆಜ್ಜೆ ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ತೀನಿ. ಅಲ್ಲಿ ಅಂದ್ರೆ ನಿಮ್ಮ ಜೊತೆ ಗರಡಿಗೆ ನಾನು ಬರಲ್ಲ. ನೀವು ಬೇರೆ ಬಿಗ್ರೆ, ಅವನು ಹೋದ್ರೆ ತಡ ಮಾಡ್ತಾನೆ. ನೀವು ಇನ್ನೊಂದು ದಿನ ಹೋಗಿರಂತ ಸುಮ್ಮನಿರಿ. ರಾಮ, ನೀನು ಬಿರ್ನೆ ಹೋಗಿ ಬರಲ್ಲ. ಸರಿ ರಾಮೋರೆ ತಗೊಳ್ಳಿ, ಹಾಲು ಕುಡ್ಕೊಂಡು ಹೋಗಿ. ಕುಡಿ ಕುಡಿ ನಿಂತ್ಬೇಕು. ಸರಿಯಪ್ಪ ಬರ್ತೀನಿ. ಮಾಯ ಬರ್ತೀನಿ. ಇಬ್ಬರಿಗೂ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್. ಓ